ನಮಸ್ಕಾರ. ಸಾಮಾನ್ಯವಾಗಿ ನಾವು ಚುನಾವಣೆಗಳನ್ನು ಗೆಲುವು ಸೋಲು ಅಂತಾನೇ ನೋಡ್ತೀವಿ ಅಲ್ವಾ? ಆದ್ರೆ ಇವತ್ತಿನ ನಮ್ಮ ವಿಶ್ಲೇಷಣೆಯ ಉದ್ದೇಶ ಅದು ಖಂಡಿತ ಅಲ್ಲ. ಯಾರು ಗೆಲ್ಲುತ್ತಾರೆ ಅಂತ ಭವಿಷ್ಯ ಹೇಳುವುದೂ ಅಲ್ಲ. ಬದಲಿಗೆ ಒಂದು ಜನಾದೇಶದ ಹಿಂದಿನ ವ್ಯವಸ್ಥೆಯನ್ನು, ಅದರ ಹಿಂದಿನ ಕಾರಣಗಳನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋದು. ಆಡಳಿತವನ್ನ ಸುಧಾರಿಸಲು ಡೇಟಾವನ್ನ ಹೇಗೆ ಒಂದು ಸಾಧನವಾಗಿ ಬಳಸಬಹುದು ಅಂತ ನೋಡೋಣ. ಇದಕ್ಕಾಗಿ ನಾವು ಕರ್ನಾಟಕದ ದೊಡ್ಡಬಳ್ಳಾಪುರ ಕ್ಷೇತ್ರದೊಳಗೆ ಒಂದು ಇಣುಕು ನೋಟ ಬೀರಲಿದ್ದೇವೆ. ನಮ್ಮ ಇವತ್ತಿನ ಪಯಣ ಹೀಗಿದೆ. ಮೊದಲು ರಾಜಕೀಯದ ಆಚೆಗಿನ ಉದ್ದೇಶ ಏನು ಅಂತ ನೋಡೋಣ. ಆಮೇಲೆ ಜನರ ನಿಜವಾದ ಧ್ವನಿಗೆ ಕಿವಿಕೊಡೋಣ. ಡೇಟಾ ಏನ್ ಹೇಳುತ್ತೆ ಅಂತ ಪತ್ತೆ ಹಚ್ಚೋಣ. ಈ ಜನಾದೇಶವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಉತ್ತಮ ಆಡಳಿತಕ್ಕೆ ಒಂದು ನೀಲನಕ್ಷೆ ಹೇಗಿಲ್ಬಹುದು ಅಂತ ಚರ್ಚಿಸೋಣ. ಕೊನೆಗೆ ಮುಂದೇನಿದೆ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಶುರು ಮಾಡೋಣ. ಯಾವುದೇ ರಾಜಕೀಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಆ ಜಾಗದ ಭೌಗೋಳಿಕ ಮತ್ತು ಸಾಮಾಜಿಕ ಚಿತ್ರಣ ನಮ್ಮ ಕಣ್ಮುಂದೆ ಇರಬೇಕು. ದೊಡ್ಡಬಳ್ಳಾಪುರ ಅಂದ್ರೇನು? ಎಲ್ಲಿದೆ? ದೊಡ್ಡಬಳ್ಳಾಪುರ ಇದು ನಿಜಕ್ಕೂ ವೈರುಧ್ಯಗಳ ಕ್ಷೇತ್ರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ. ಒಂದು ಕಡೆ ಬೆಂಗಳೂರಿಗೆ ಹತ್ರವಿರೋದ್ರಿಂದ ವೇಗವಾಗಿ ಬೆಳೆಯುತ್ತಿರುವ ನಗರ, ಇನ್ನೊಂದು ಕಡೆ ವಿಶಾಲವಾದ ಹಳ್ಳಿ ಸೊಗಡು. ನೀವೇ ಯೋಚನೆ ಮಾಡಿ, ಈ ಜಿಲ್ಲೆಯ ಸುಮಾರು 72% ಹೆಚ್ಚು ಜನ ಇವತ್ತಿಗೂ ಹಳ್ಳಿಗಳಲ್ಲೇ ಬದುಕ್ತಿದ್ದಾರೆ. ಈ ವ್ಯತ್ಯಾಸವೇ ಇಲ್ಲಿನ ರಾಜಕೀಯದ ಜೀವಾಳ. ಯಾವುದೇ ಮತದ ಮರ್ಮ ತಿಳಿಬೇಕು ಅಂದ್ರೆ ಮೊದಲು ಮತದಾರನ ಮನಸ್ಸು ತಿಳಿಬೇಕು. ಅವರ ದೈನಂದಿನ ಕಷ್ಟಗಳೇನು, ಅವರ ನೋವೇನು, ಅವರ ಬೇಡಿಕೆಗಳೇನು? ಬನ್ನಿ ಈಗ ಜನರ ಧ್ವನಿಯನ್ನೇ ನೇರವಾಗಿ ಕೇಳೋಣ. ಇಲ್ಲಿನ ಅತಿದೊಡ್ಡ ಸಮಸ್ಯೆಯಂದ್ರೆ ಅಭಿವೃದ್ಧಿಯ ಅಂತರ. ಹೈವೇಗಳು ಬರ್ತಿವೆ, ಸರಿ, ಆದ್ರೆ ಹಳ್ಳಿಗೆ ಹೋಗೋ ದಾರಿ ಅದು ಇವತ್ತಿಗೂ ಸರಿಯಿಲ್ಲ. ಫ್ಯಾಕ್ಟ್ರಿಗಳೂ ಇವೆ, ಆದ್ರೆ ನಮ್ಮ ಯುವಕರು ಕೆಲಸಕ್ಕೆ ಬೆಂಗಳೂರಿಗೆ ಹೋಗೋದು ನಿಂತಿಲ್ಲ. ಆದ್ರೆ ಇವೆಲ್ಲವನ್ನೂ ಮೀರಿಸಿದ್ದು, ಎಲ್ಲರನ್ನೂ ಕಾಡ್ತಿರೋದು ನೀರಿನ ಸಮಸ್ಯೆ. ಇದೇ ಜನರ ಸಿಟ್ಟಿಗೆ ಮುಖ್ಯ ಕಾರಣವಾಗಿತ್ತು. ಈ ವಿಷಯವನ್ನ ಸ್ವಲ್ಪ ಗಂಭೀರವಾಗಿ ಗಮನಿಸಬೇಕು. ನೋಡಿ, 2023ರ ವರದಿಗಳ ಪ್ರಕಾರ 10ಕ್ಕಿಂತ ಹೆಚ್ಚು ಹಳ್ಳಿಗಳು ನಮ್ಗೆ ಕುಡಿಯೋಕ್ ನೀರಿಲ್ಲ, ಕೆರೆಗಳು ಹಾಳಾಗಿವೆ, ನಾವು ವೋಟ್ ಹಾಕಲ್ಲ ಅಂತ ಬಹಿಷ್ಕಾರದ ಎಚ್ಚರಿಕೆ ಕೊಟ್ಟಿದ್ವು. ಅಂದ್ರೆ ಇದ್ರರ್ಥ ಏನು? ಕುಡಿಯುವ ನೀರಿನಂಥ ಮೂಲಭೂತ ಅವಶ್ಯಕತೆನೇ ಸಿಗಿಲ್ಲ ಅಂದಾಗ ವ್ಯವಸ್ಥೆ ಮೇಲೆ ನಂಬಿಕೆ ಎಲ್ಲಿರುತ್ತೆ? ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕೋ ಹಕ್ಕಿದೆ. ಹಾಗೆಯೇ ತಮ್ಮ ಅಭಿಪ್ರಾಯವನ್ನ ಜವಾಬ್ದಾರಿಯುತವಾಗಿ ವ್ಯಕ್ತಪಡಿಸುವ ಹಕ್ಕೂ ಇದೆ. ಈ ಘಟನೆ ಆ ಎರಡೂ ಹಕ್ಕುಗಳಿಗೂ ಹಿಡಿದ ಕನ್ನಡಿಯಾಗಿದೆ. ಜನರ ಈ ಸಿಟ್ಟು, ಈ ಬೇಸರ 2023ರ ಚುನಾವಣೆಯಲ್ಲಿ ಸುಮ್ನೆ ಕೂರ್ಲಿಲ್ಲ. ಅದು ಒಂದು ದೊಡ್ಡ ರಾಜಕೀಯ ಭೂಕಂಪವನ್ನೇ ಸೃಷ್ಟಿಸಿತು. ಬನ್ನಿ ಆ ಅಂಕಿಅಂಶಗಳು ಏನ್ ಹೇಳ್ತವೆ ಅಂತ ನೋಡೋಣ. ಈ ಟೇಬಲ್ ನೋಡಿ, ಕಥೆ ತಾನಾಗೆ ಅರ್ಥ ಆಗುತ್ತೆ. 2018ರಲ್ಲಿ ಬಿಜೆಪಿ ವೋಟ್ ಶೇರ್ ಎಷ್ಟಿತ್ತು? ಕೇವಲ 16.4%. 5 ವರ್ಷದಲ್ಲಿ 2023ಕ್ಕೆ ಅದು 46.7%ಗೆ ಜಿಗಿದಿದೆ. ಅಂದ್ರೆ ಬರೋಬ್ಬರಿ 30%ಗಿಂತ ಹೆಚ್ಚು ವೋಟ್ ಸ್ವಿಂಗ್. ಇದು ಊರೆಗೂ ಮೀರಿದ್ದು. ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಮ್ಮ ನೆಲೆಯನ್ನೇ ಕಳೆದುಕೊಂಡಿವೆ. ಇದು ಕ್ಷೇತ್ರದ ರಾಜಕೀಯ ಸಮೀಕರಣವನ್ನೇ ಬುಡಮೇಲು ಮಾಡಿದ ಫಲಿತಾಂಶ. ಗೆಲುವಿನ ಅಂತರ ನೋಡಿ, 2018ರಲ್ಲಿ ಸುಮಾರು 10,000 ಇತ್ತು. ಆದರೆ 2023ರಲ್ಲಿ 31,000ಕ್ಕೂ ಹೆಚ್ಚು. ಇದು ಕೇವಲ ಒಂದು ಗೆಲುವಲ್ಲ, ಜನ ಸಾಕು, ನಮಗೆ ಬದಲಾವಣೆ ಬೇಕೇ ಬೇಕು ಅಂತ ಕೊಟ್ಟ ಒಂದು ಖಡಕ್ ತೀರ್ಪು. ಸರಿ, ತೀರ್ಪು ಬಂತು. ಆದ್ರೆ ಯಾಕ್ ಬಂತು? ಈ ಜನಾದೇಶದ ಹಿಂದಿನ ಅಸಲಿ ಕಾರಣಗಳೇನು? ಏನಾಯ್ತು ಅನ್ನೋದಕ್ಕಿಂತ ಯಾಕಾಯ್ತು ಅನ್ನೋದು ಮುಖ್ಯ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ನಾವಿದನ್ನ ಆಳವಾಗಿ ನೋಡಿದಾಗ ಇದು ಕೇವಲ ವ್ಯಕ್ತಿಗಳ, ಪಕ್ಷಗಳ ಸೋಲು ಗೆಲುವಲ್ಲ. ಇದೊಂದು ವಿಫಲವಾದ ವ್ಯವಸ್ಥೆಯ ವಿರುದ್ಧದ ಮತ. ಜೊತೆಗೆ ಒಂದು ಹೊಸ ಪ್ರೊಫೈಲ್, ಒಂದು ಹೊಸ ಆಶಯಕ್ಕೆ ನೀಡಿದ ಮತ. ಗೆದ್ದ ಅಭ್ಯರ್ಥಿ ಧೀರಜ್ ಮುನಿರಾಜ್ ಕೇವಲ 31 ವರ್ಷದವರು. ಅಮೆರಿಕದಲ್ಲಿ ಓದಿದವರು, ಟೆಕ್ ಹಿನ್ನೆಲೆ, ಜೊತೆಗೆ ಸ್ಥಳೀಯ ಸಂಪರ್ಕ. ಮತದಾರರು ಬಹುಶಃ ಇದನ್ನೇ ಹುಡುಕುತ್ತಿದ್ರು. ನಮ್ಮ ವಿಶ್ಲೇಷಣೆ ಪ್ರಕಾರ 3 ಮುಖ್ಯ ಕಾರಣಗಳು ಕಾಣಿಸ್ತವೆ. ಮೊದಲನೇದು ವೆಲ್ಫೇರ್ ಫಟೀಗ್, ಅಂದ್ರೆ ಜನರಿಗೆ ತಾತ್ಕಾಲಿಕ ಯೋಜನೆಗಳಿಗಿಂತ ಶಾಶ್ವತ ಪರಿಹಾರ ಬೇಕಿತ್ತು. ನೀರು, ರಸ್ತೆ, ಉದ್ಯೋಗ ಇವು ಅವರ ಮೊದಲ ಆದ್ಯತೆಯಾಗಿತ್ತು. ಎರಡನೇದು ಅಭಿವೃದ್ಧಿಯಲ್ಲಿ ನಾವು ಹಿಂದುಳಿದಿದ್ದೇವೆ ಅನ್ನೋ ಭಾವನೆ. ಮೂರನೇದು ಓದಿದ ಮಕ್ಕಳಿಗೆ ಊರಲ್ಲೇ ಕೆಲ್ಸವಿಲ್ಲ ಅನ್ನೋ ದೊಡ್ಡ ಚಿಂತೆ. ಸರಿ, ಗೆದ್ದ ಅಭ್ಯರ್ಥಿಯನ್ನೊಮ್ಮೆ ನೋಡೋಣ. ಅವರ ಪ್ಲಸ್ ಪಾಯಿಂಟ್ಸ್ ಏನು? ಯುವಕರು, ಹೊಸ ಮುಖ, ಒಳ್ಳೆ ಎಜುಕೇಷನ್. ಮೈನಸ್ ಅನುಭವ ಕಡಿಮೆ. ಮೊದಲ ಬಾರಿಗೆ ಎಂಎಲ್ಎ, ರಾಜಕೀಯಕ್ಕೆ ಹೊಸಬರು. ಆದ್ರೂ ಜನ ಒಂದು ರಿಸ್ಕ್ ತೆಗೆದುಕೊಂಡು ಇವರ ಮೇಲೆ ಭರವಸೆ ಇಟ್ಟಿದ್ದಾರೆ.
ಇಲ್ಲಿಯವರೆಗೆ ಸಮಸ್ಯೆಗಳನ್ನ ನೋಡಿದ್ವಿ, ಕಾರಣಗಳನ್ನ ಹುಡುಕಿದ್ವಿ, ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ಜನಾದೇಶವಂಗ ಉಳಿಸ್ಕೊಳ್ಳೋಕೆ, ಜನರ ನಿರೀಕ್ಷೆಯನ್ನ ಪೂರೈಸೋಕೆ ಒಂದು ಬ್ಲೂ ಪ್ರಿಂಟ್ ಬೇಕಲ್ವಾ? ಇಲ್ಲಿದೆ ನೋಡಿ, ಒಂದು 3 ಪಾಯಿಂಟ್ ಪ್ಲಾನ್. ಮೊದಲನೇದು ಮತ್ತು ಅತಿ ಮುಖ್ಯವಾದದ್ದು ನೀರು. ಹರ್ ಘರ್ ಜಲ್ ಯೋಜನೆಯನ್ನ 18-24 ತಿಂಗಳಲ್ಲಿ ಪೂರ್ತಿಗೊಳಿಸೋದು. ಇದಕ್ಕೆ ಸುಮಾರು 25-30 ಕೋಟಿ ವೆಚ್ಚವಾಗಬಹುದು. ಎರಡನೇದು ರಸ್ತೆ. ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆ ವಿಸ್ತರಣೆ. ಮೂರನೇದು ಉದ್ಯೋಗ. ಸ್ಥಳೀಯವಾಗಿ ಒಂದು ಕೌಶಲ್ಯ ಮತ್ತು ನಾವೀನ್ಯತಾ ಕೇಂದ್ರ ಸ್ಥಾಪನೆ. ಇದರ ಹಿಂದಿನ ಐಡಿಯಾ ತುಂಬಾ ಸಿಂಪಲ್. ದೆಹಲಿಯಲ್ಲಿ ಒಂದು ಸ್ಕೀಮ್ ಶುರುವಾಗುತ್ತೆ. ಆದರೆ ದೊಡ್ಡಬಳ್ಳಾಪುರದ ಒಂದು ಹಳ್ಳಿಯಲ್ಲಿ ನಲ್ಲಿ ತಿರುಗಿಸಿದ್ರೆ ನೀರ್ ಬರುತ್ತಾ? ಆ ಗ್ಯಾಪ್ ಅನ್ನ ತುಂಬೋದೇ ನಿಜವಾದ ಆಡಳಿತ. ಸ್ಕಿಲ್ ಇಂಡಿಯಾ ಆಗಿರ್ಲಿ, ಜಲ ಜೀವನ್ ಮಿಷನ್ ಆಗಿರ್ಲಿ, ಅದು ಜನರಿಗೆ ತಲುಪಿದಾಗ್ಲೇ ಸಾರ್ಥಕ. ಸರಿ, ನಾವು ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಮುಂದಿರುವ ದಾರಿ ಯಾವುದು? ಈ ಜನಾದೇಶಕ್ಕೆ ಎದುರಾಗಬಹುದಾದ ಎಚ್ಚರಿಕೆಗಳೇನು ಮತ್ತು ಇದರಾಚೆಗಿನ ದೂರದೃಷ್ಟಿ ಏನು? ಗೆದ್ದ ಮೇಲೆ 3 ದೊಡ್ಡ ಅಪಾಯಗಳಿರ್ತವೆ. ಒಂದು, ಗೆದ್ದುಬಿಟ್ಟೆ ಅನ್ನೋ ನಿರ್ಲಕ್ಷ್ಯ. ನೆನಪಿಡಿ, ಈ ಗೆಲುವು ಜವಾಬ್ದಾರಿ, ಗ್ಯಾರಂಟಿಯಲ್ಲ. ಎರಡನೇದು, ಡಿಜಿಟಲ್ ಸುಳ್ಳು ಸುದ್ದಿಗಳು. ಇವತ್ತಿನ ದಿನಗಳಲ್ಲಿ ವಾಟ್ಸ್ಆಪ್, ಫೇಸ್ಬುಕ್ಗಳಲ್ಲಿ ಹರಡುವ ಸುಳ್ಳು ಜನರ ನಂಬಿಕೆಯನ್ನೇ ಕೊಂದಾಕಬಹುದು. ಇಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯನ್ನ ಕಾಪಾಡುವುದು ಮತ್ತು ಸಮ್ಮತಿಯನ್ನ ಗೌರವಿಸುವುದು ಬಹಳ ಮುಖ್ಯ. ಮೂರನೇದ್ದು ಮತ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು, ಕೊಟ್ಟ ಮಾತು ತಪ್ಪುವುದು. ಯಾವ ಕಾರಣಕ್ಕೆ ಜನ ಗೆಲ್ಲಿಸಿದ್ರೋ ಅದೇ ಕಾರಣಕ್ಕೆ ಸೋಲಿಸಲೂಬಹುದು. ಹಾಗಿದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದು: ನಾವು ಡೇಟಾವನ್ನ, ತಂತ್ರಜ್ಞಾನವನ್ನ ಕೇವಲ ಚುನಾವಣೆ ಗೆಲ್ಲೋಕೆ ಒಂದು ಅಸ್ತ್ರವಾಗಿ ಬಳಸ್ತೀವಾ? ಅಥವಾ ಅದನ್ನೇ ಒಂದು ಸಾಧನವಾಗಿ ಮಾಡ್ಕೊಂಡು ನಿಜವಾಗಿಯೂ ಜನರಿಗಾಗಿ ಕೆಲಸ ಮಾಡುವ ಒಂದು ಹೊಸ ಆಡಳಿತ ವ್ಯವಸ್ಥೆಯನ್ನ ಕಟ್ಟಬಹುದಾ? ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕಿದೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನ ಉನ್ನತೀಕರಿಸಲು ಬಯಸಿದರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041600ಗೆ ಕರೆ ಮಾಡಿ. ರಾಜಕೀಯದಾಚೆಗಿನ ಉದ್ದೇಶ